ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಾಳೆ ಗಿಡದ ಕಾಯಿ ಹೇಗಾಗುತ್ತೆ ಅಂತ ತಿಳಿಯೋಣ. ಮೊದಲು ಸಸಿ ಹೇಗಿರುತ್ತೆ? ಬಾಳೆ ಸಸಿ ಈ ರೀತಿ ಇರುತ್ತೆ. ಸಸಿ ಹಚ್ಚಿದ ಮೇಲೆ ಪಾಲನೆ ಪೋಷಣೆ ಮಾಡಿ ಆದ ನಂತರ 9 ಮಂತ್ ಅಂದರೆ 9 ತಿಂಗಳ ನಂತರ ಈ ರೀತಿ ಆಗುತ್ತೆ. ಇಲ್ಲೊಂದು ಗಿಡ ಇದೆ, ಮತ್ತು ನೋಡಿ ಇದು ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಆಗುತ್ತೆ. ಈ ರೀತಿ ಆದ ನಂತರ ಇದಾದ ನಂತರ ಹೀಗೆ ಒಂದೊಂದೇ ಗರಿ ಬಿಸ್ತಾ ಇರುತ್ತೆ. ನೋಡಿ ಇಲ್ಲಿ ಬಿಸ್ತಾ ಇದೆ. ಹೀಗೆ ಗರಿ ಬಿಸ್ತಾ ಆದರೆ ಅದರ ಕೆಳಗೆ ಒಂದೊಂದು ಗರಿಯ ಕೆಳಗೆ, ಎಲೆಯ ಕೆಳಗೆ ಸಣ್ಣ ಕಾಯಿಗಳು ಇರುತ್ತೆ. ಸಣ್ಣ ಕಾಯಿಗಳು ನೋಡಿ ಹೇಗೆ ಕಾಣುತ್ತೆ. ಸಣ್ಣ ಕಾಯಿ ಆಗುತ್ತೆ. ತದನಂತರ ಹೀಗೆ ಸಣ್ಣ ಕಾಯಿ ಆಗುತ್ತೆ. ಆ ಗೊನೆ ಹೊಡೆದ ಎಲೆ ಎಷ್ಟು ಪ್ರೊಸೆಸರ್ ಆದ ನಂತರ ಕೆಳಗೆ ಈ ಭಾಗ ಸಣ್ಣ ಅಂತ ಫಲವತ್ತೆ ಸಾಲದಕ್ಕೆ ಅದು ಸಣ್ಣಕ್ಕೆ ಆಗುತ್ತೆ. ಈ ಥರ ಈ ಹೂವು ಬಂದಿದೆ ನೋಡಿ, ಹೂವನ್ನು ಬಿಟ್ಟು ಅಷ್ಟು ದೊಡ್ಡದು ಇದೆ. ಈ ರೀತಿ ಆದ ನಂತರ ಈ ಕೆಳಗಿನ ಭಾಗವನ್ನು ಕತ್ತರಿಸಬೇಕು. ಈ ಕೆಳಗೆ ಭಾಗನ ಕತ್ತರಿಸಿದಾಗ ಅದರ ಕೆಳಗಿನ ಭಾಗ ಫಲವತ್ತತೆ ಆ ಕಾಯಿಗಳಿಗೆ ಹೋಗಿ ಅವು ದೊಡ್ಡದಾಗುತ್ತೆ. ಅಂದರೆ ಯಾವ ರೀತಿ ಅಂದರೆ ನೋಡಿ, ಇಲ್ಲೊಂದು ಗೊನೆ ತೋರಿಸ್ತೇನೆ ನೋಡಿ. ನೋಡಿ ಈ ಥರ ಇದು ತುದಿ ಭಾಗ ಕಟ್ ಮಾಡಿದ್ದೇವೆ, ಈ ಭಾಗ ಕಟ್ ಮಾಡಿದ್ದೇವೆ. ಈ ರೀತಿ ಕಾಯಿ ಆಗುತ್ತೆ. ಈ ರೀತಿ ಕಾಯಾಗಿ ಲಾಸ್ಟಿಗೆ ಸೆಕೆಂಡ್ ಇನ್ನೂ ಇದು 1 ಮಂತ್ ಬೇಕು, ಅಂದರೆ 30 ದಿನ ಬೇಕು ಇದು ಕಾಯಿ ಕಡಿಯಲಿಕ್ಕೆ. ನೋಡಿ ಹೇಗೆ ಕಾಣುತ್ತೆ. ಇದು ತುದಿ ಕಡಿದಿದ್ದೇವೆ ನೋಡಿ. ಆ ಗೊನೆ ಇದೆಯಲ್ಲ, ಆ ಗೊನೆ ಬಂದಿದೆ. ಇನ್ನೊಂದು 15 ದಿನದಲ್ಲಿ ಕಟಾವು ಮಾಡಬೇಕಿದೆ. ಇನ್ನು 15 ದಿನದಲ್ಲಿ ಈ ಗೊನೆ ಕಟಾವು ಮಾಡಬೇಕು. ಈ ಬಲಿತ ನಂತರ ಇಷ್ಟು ದೊಡ್ಡದಾಗಲು ಇಷ್ಟೆಲ್ಲ ಪ್ರೊಸೆಸ್ ಇದೆ. ಸಸಿ ಈ ಬುಡದಲ್ಲಿ ಸಸಿ ತೆಗೆದುಕೊಂಡು ನಾಟಿ ಮಾಡಿ 9 ತಿಂಗಳು ಅದನ್ನು ಬೆಳೆಸಿದ ನಂತರ ನೆನೆ ಆದ ನಂತರ ಈ ರೀತಿ ಆಗೋನೆ ತೋರಿಸೋ ಎಲೆ ಕಳಚಿದ ನಂತರ ಅದು 3 ಮಂತ್ ಬೇಕು, ಅಂದರೆ 3 ತಿಂಗಳು ಬಲಿಬೇಕು. ಅಂದರೆ ಕಾಯಿ ಬಲಿತ ನಂತರ ಆ ಬಲಿತನ ಕಟಾವು ಮಾಡಿ ಅದು ನ್ಯಾಚುರಲ್ ಹಣ್ಣು ಆಗುತ್ತೆ. ಆವಾಗ ನ್ಯಾಚುರಲ್ ಹಣ್ಣು ಆಗುತ್ತೆ. ನೋಡಿ ಎಷ್ಟು ಬಾಳೆ ತೋಟ. ಧನ್ಯವಾದಗಳು. ಇದು ಬಾಳೆ ಬೆಳೆಸುವ ವಿಧಾನ.